ಇದು ಇದು ಆಶ್ರಯದ ಬಗ್ಗೆ ಪೂರ ಸರ್ಕಾರ ಮರ್ತೋಗ್ಬಿಟ್ಟು ಬಡವ್ರ ಪರವಾಗಿದ್ದೀವಿ, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಇವ್ರ ಪರವಾಗಿದ್ದೀವಿ ನಾವು. ಈಗ ನೆನ್ನೆ ಬೇರೆ ಭಾಳ ಜೋರಾಗಿ ಹೇಳಿದ್ದಾರೆ, ಇನ್ಮೇಲೆ ದಲಿತರು ಅನ್ನಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಂತ ನಾವು ಇನ್ಮಂತೆ ಹೇಳ್ತೀವಿ. ಸಂತೋಷ, ನಾನು ಬೇಡನ್ನಲ್ಲ. ಆದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ನ್ಯಾಯ ಕೊಡ್ತೀವಿ ನಾವೇ ಕಾಂಗ್ರೆಸ್ಸೇ ಕೊಡ್ತೀವಿ ಅಂತ ಹೇಳ್ತಾ ಇರೋದು ಯಾವಾಗಿಂದ? ಸ್ವತಂತ್ರ ಬಂದಾಗಿಂದ. ತುಂಬ ನೊಂದು ಹೇಳ್ತಾ ಇದ್ದೀನಿ. 187 ಕೋಟಿ ಆ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿಯವ್ರ ದುಡ್ಡನ್ನು ನುಂಗಿ ನೀವು ನೀರು ಕುಡ್ದಿದ್ದಾರಲ್ಲ, ನೀವು ಯಾರ ಪರ ಹಾಗಾದ್ರೆ? ಅಲ್ಪಸಂಖ್ಯಾತರು ಪೂರ್ಣ ಅವರು ಇವತ್ತಿಗೂ ನಂಬಿಕೊಂಡಿದ್ದಾರೆ. ಆ ಇಲಾಖೆಯಿಂದನೂ ಕೂಡ ಲೂಟಿ ಹೊಡೆದ್ರು. ಅದಕ್ಕೂ ಒಂದು ಲೂಟಿ ಹೊಡೆದಿದ್ದಾರೆ ಅಂತ ವಿರೋಧ ಪಕ್ಷದವರು ಪತ್ರಿಕಾ ಕ್ಷೇತ್ರದವರು ಹೇಳಿದರೆ ಅದಕ್ಕೊಂದು ಸಮಿತಿ ನೇಮಕ ಮಾಡೋದು ತನಿಖೆಗೆ. ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರು ಅಂತ ಹೇಳೋರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟವರಿಗೆ ಇದನ್ನೇ ಸ್ವತಂತ್ರ ಬಂದಾಗಿಂದ ಹೇಳ್ಕೊಂಡು ಬಂದಿದ್ದೀರಲ್ಲ, ಅವ್ರ ಉದ್ಧಾರ ನಾವು ಮಾಡ್ತೀವಿ ಅಂತ. ನೀವು ಅವ್ರು ಉದ್ಧಾರ ಮಾಡ್ತಿಲ್ಲ, ಅವ್ರ ದುಡ್ಡು ತಿನ್ನೋದು ನಿಲ್ಲಿಸಿ ಸಾಕು. ನೀವು ಅವ್ರು ಹೆಂಗೋ ಬದುಕೊಂಡು ಹೋಗ್ತಾರೆ. ಯಾವ ನ್ಯಾಯ ರೀ ಇದು? ಇದು ಸರ್ಕಾರ ಅಂತ ಕರಿಬೇಕು, ಲೂಟಿಕೋರರ ಒಂದು ಗುಂಪು ಅಂತ ಕರಿಬೇಕು. ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಾಯಿ ಬಿಡ್ತಿದ್ದಂಗೆ ಇದೇ ಪದಗಳು, ಅಹಿಂದ ನಾಯಕ ನಾನು, ಅಹಿಂದ ನಾಯಕ ನಾನು. ಇನ್ನು ಮುಂದೆ ಆ ಪದ ಬಳಸಬೇಡಿ. ಅಲ್ಪಸಂಖ್ಯಾತರು ಅಂತ ಅಂದ್ಕೊಂಡು ಅವ್ರು ಇನ್ನೂ ವಿದ್ಯೆಗೆ ಅವ್ರಿಗೆ ಕಡಿಮೆ ಇದೆ, ಅದಕ್ಕೋಸ್ಕರ ಮುಸಲ್ಮಾನ್ ಬಂಧುಗಳು ನಿಮ್ಗೆ ಓಟ್ ಕೊಡ್ತಾ ಬಂದಿದ್ದಾರೆ. ಹಿಂದುಳಿದವರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಈಗಾಗಲೇ ನಿಮ್ಮ ಕೈ ಬಿಡಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ಇನ್ನು ಮುಂದೆ ನಾವು ಅಹಿಂದ ನಾಯಕರು ಅಂತ ಹೇಳ್ಕೋಬೇಡಿ. ಕಾಂಗ್ರೆಸ್ನವರು ಲೂಟಿಕೋರರ ಒಂದು ಗುಂಪು. ಅದಕ್ಕೋಸ್ಕರ ಈ ಒಂದು ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ನಾವು. ಯಾವ ಕಾರಣಕ್ಕೂ ನಾವು ಇದನ್ನು ಬಿಡಲ್ಲ. ಇದನ್ನು ಹೋರಾಟ ಮಾಡ್ತೀವಿ, ತರ್ತೀವಿ.